ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಐಶ್ವರ್ಯ ಮಹೇಶ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಬ್ಲಾಗ್ನ ನಾನು ಈವ್ನಿಂಗ್ ಶೂಟ್ ಮಾಡ್ತಾ ಇದ್ದೀನಿ. ಸ್ನಾನ ಎಲ್ಲ ಆಯಿತು, ಪೂಜೆ ಕೂಡ ಆಯಿತು ದೇವ್ರಿಗೆ. ಆ್ಯಂಡ್ ಏನಪ್ಪ ಮೇಯ್ನ್ ಇವತ್ತು ವಿಡಿಯೋ ಮಾಡೋದಕ್ಕೆ ಕಾರಣ ಅಂತ ಹೇಳಿದ್ರೆ, ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಕ್ಚುಲಿ ನೀವು ನನ್ನ ಫೇಸ್ ನೋಡಿನೇ ಕಂಡುಹಿಡಿಬೋದು. ಏನು ಅಂತ ಹೇಳಿದ್ರೆ, ನಾನು ರೀಸೆಂಟಾಗಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮ್ಮ ಜೊತೆ ಅದ್ರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿದ್ದೆ. ಸೊ ಅದರಲ್ಲಿ ನಾನು ಕೂಡ ಜಾಯ್ನ್ ಆಗಿದ್ದೀನಿ ಅಂತಲೂ ನಿಮಗೆ ಹೇಳಿದ್ದೆ. ನಾನು ಜಾಯ್ನ್ ಆದಮೇಲೆ ನನಗೆ ಫಸ್ಟ್ ಪೇಮೆಂಟ್ ಬಂದಿದೆ ಗಾಯ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ ನನಗೆ. ಸೊ ನಿಮ್ಮ ಹಾಗೆ ನಾನು ಕೂಡ ತುಂಬ ಡೌಟ್ಸಿಂದ ನಾನು ಆ ಒಂದು ಜಾಬ್ಗೆ ಜಾಯ್ನ್ ಆದೆ. ಬಟ್ ಆದರೆ ನನ್ನ ಏನು ಡೌಟ್ಸ್ ಇತ್ತು, ಅದು ಏನು ಭಯ ಇತ್ತು, ಅದನ್ನೆಲ್ಲ ಕ್ಲಿಯರ್ ಮಾಡಿದೆ ಅಂತಲೇ ಹೇಳ್ಬೋದು. ಐ ಆಮ್ ಸೂಪರ್ ಹ್ಯಾಪಿ. ಫಸ್ಟ್ ಪೇಮೆಂಟ್ ಬೆಳಿಗ್ಗೆ ಭಾನುವಾರ ವಿತ್ಡ್ರಾ ಮಾಡಿದೆ. ಸೊ ಸೋಮವಾರ ನನ್ನ ಅಕೌಂಟಿಗೆ ಅಮೌಂಟ್ ಬಂತು. ಸೊ ಎಷ್ಟು ಅಂತ ಹೇಳಿದ್ರೆ, 1 ವೀಕ್ಗೆ ನನಗೆ 2 ಅಕೌಂಟ್ ಕ್ರಿಯೇಟ್ ಮಾಡಿದ್ದೆ ನಾನು. ಸೊ 2 ಅಕೌಂಟಿಂದ ನನಗೆ ಬಂದಿದ್ದು 1020 ರೂಪಾಯಿ ಬಂದಿದೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನನಗೆ. ನಾನು ಮಂತ್ಲಿ ಪೇಮೆಂಟ್ ತಗೋತಾ ಇದ್ದೆ ಯೂಟ್ಯೂಬಿಂದ. ವೀಡಿಯೋಸ್ ಮಾಡೋದ್ರಿಂದ ನನಗೆ ಮಂತ್ಲಿ ಪೇಮೆಂಟ್ ಬರ್ತಾಯಿತ್ತು. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಯಾವುದಾದ್ರು ಪ್ರಮೋಷನ್ ಅಥವಾ ಕೊಲಾಬ್ರೇಷನ್ ಮಾಡಿದಾಗ ಅದರಿಂದ ಒಂದಿಷ್ಟು ಅಮೌಂಟ್ ಅಂತ ಬರ್ತಾಯಿತ್ತು. ಫಾರ್ ದ ಫಸ್ಟ್ ಟೈಮ್ ವೀಕ್ಲಿ 1 ಟೈಮ್ ಅಮೌಂಟ್ ಅಂತ ನನಗೆ ಕ್ರೆಡಿಟ್ ಆಗಿರೋದು. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ಎಷ್ಟೋ ಜನಕ್ಕೆ ಭಯ ಇತ್ತು ನನ್ನ ವಿಡಿಯೋ ನೋಡಾದ್ಮೇಲೆ, ಇದು ಮೋಸ ಇರುತ್ತೇನೋ, ನಂಬೋದೋ ಇಲ್ವೋ ಅಂತ ಹೇಳಿ ಸಿಕ್ಕಾಪಟ್ಟೆ ಎಲ್ಲರೂ ಹೆದರ್ಕೊಂಡಿರ್ತೀರ ಹೆಣ್ಮಕ್ಳು ವರ್ಕ್ ಮಾಡಬೇಕಾದ್ರೆ. ಯಾಕಂದರೆ ಮಾರ್ಕೆಟಲ್ಲಿ ತುಂಬ ಜನ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ನಿಮ್ಮ ಹತ್ರ ದುಡ್ಡು ತಗೊಂಡು ಮೋಸ ಮಾಡಿರೋರು ಇದ್ದಾರೆ. ಸೊ ಅದರಿಂದ ನೀವು ನನ್ನ ವೀಡಿಯೋನ ನೀವು ಕೆಲವೊಬ್ರು ನಂಬ್ತಾ ಇದ್ರಿ, ಕೆಲವೊಬ್ಬರು ನಂಬ್ತಾ ಇರಲಿಲ್ಲ. ಎಷ್ಟೋ ಜನ ಕಾಲ್ ಮಾಡಿದ್ದೀರಾ ನನ್ನ ವೀಡಿಯೋ ನೋಡಾದ್ಮೇಲೆ. ಐಶ್ವರ್ಯ ಅವರು ಜಾಯ್ನ್ ಆಗಿದ್ದಾರಾ, ಅವರಿಗೆ ಫಸ್ಟ್ ಪೇಮೆಂಟ್ ಬರಲಿ, ಅದಾದಮೇಲೆ ನಾನು ಜಾಯ್ನ್ ಆಗ್ತೀನಿ ಅಂತ ತುಂಬ ಜನ ಹೇಳಿದ್ದೀರಾ. ಆ್ಯಂಡ್ ಎಕ್ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ, ಎಷ್ಟು ಕಾಲ್ಸ್ ಬಂದಿದೆ ಅಂದರೆ ಟೀಮಲ್ಲಿ ಆ ಕಾಲ್ನ ಅಟೆಂಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ, ಅಷ್ಟು ಕಾಲ್ಸ್ ಬರ್ತಾಯಿತ್ತು. ಪ್ರತಿಯೊಬ್ಬರಿಗೂ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಅವರು ಅಷ್ಟು ಸುಸ್ತಾಗ್ಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಅಷ್ಟು ಕಾಲ್ಸ್ ಬರ್ತಾಯಿತ್ತು ನಿಮ್ಮ ಕಡೆಯಿಂದ ಅಂತ ಹೇಳಿ ನಂಗೆ ತುಂಬ ಖುಷಿ ಆಯಿತು. ಓಕೆ, ಪರವಾಗಿಲ್ಲ. ನನ್ನ ವಿಡಿಯೋ ನೋಡಿ ಒಂದಷ್ಟು ಜನ ಕಾಲ್ ಮಾಡ್ತಾ ಇದ್ದಾರೆ, ಜಾಬ್ ಬಗ್ಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಅಂತ ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ಕೆಲವೊಬ್ಬರು ಏನಪ್ಪ ಅಂತ ಹೇಳಿದ್ರೆ, ಅವ್ರಿಗೆ ಪೇಮೆಂಟ್ ಬಂದಮೇಲೆ ಅದನ್ನು ನಂಬಿ ನಾವು ಬೇಕಾದರೆ ಜಾಯ್ನ್ ಆಗ್ತೀವಿ ಅಂತಲೂ ಹೇಳಿದರು. ಸೊ ಓಕೆ, ಅವರಿಷ್ಟ ಬಿಟ್ಬಿಡಿ ನೋಡೋಣ ಅಂತ ಹೇಳಿ ನಾನು ಸುಮ್ಮನಾಗಿದ್ದೆ. 1 ವೀಕ್ ಆಯಿತು ಗಾಯ್ಸ್. ಸೋಮವಾರ ಮಧ್ಯಾಹ್ನ ನನಗೆ, ಇವತ್ತು ಮಂಗಳವಾರ, ಸೊ ಸೋಮವಾರ ನಿನ್ನೆ ಮಧ್ಯಾಹ್ನ ನನಗೆ ಪೇಮೆಂಟ್ ಆಯಿತು. ನನಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಿದ್ರೆ ನನಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗ್ತಾಯಿಲ್ಲ, ಅಷ್ಟು ಖುಷಿಲಿದ್ದೀನಿ ನಾನು. ಸೊ ನೀವು ನನ್ನ ಫೇಸ್ ನೋಡ್ತಿದ್ರೇ ಕಂಡಿಡ್ದು ಬಿಡ್ಬೋದು. ಸೊ ನಾನು ಅಷ್ಟೇ ನಿಮ್ಮ ಹಾಗೆ ಎದುರುಕೊಂಡಿದ್ದೆ, ಇದು ಫೇಕ್ ಇರುತ್ತೇನೋ, ನಂಬೋದೋ ಇಲ್ವೋ ಅಂತ ಹೇಳಿ. ಟ್ರಸ್ಟ್ ಮೀ ಗಾಯ್ಸ್, ನಿಜವಾಗ್ಲೂ ನಾನಂತೂ ಯಾವುದೇ ಫೇಕ್ ನ್ಯೂಸ್ನ ನಿಮಗೆ ಕೊಡ್ತಾ ಇಲ್ಲ. ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿರೋ ಒಂದು ಕಂಪ್ನಿ, HWS ಫಾರ್ಚೂನ್ ಅಂತ. ನೀವು ಗೂಗಲ್ ಮಾಡಿ, ಗೂಗಲಲ್ಲೇ ನಿಮಗೆ ಆ ಒಂದು ಕಂಪ್ನಿ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬೇರೆ ಕಂಪ್ನಿ ಥರ ಇದು ಫ್ರಾಡ್ ಅಲ್ಲ. ಆ್ಯಂಡ್ ಕೆಲವೊಬ್ಬರಿಗೆ ಡೌಟ್ಸ್ ಇರುತ್ತೆ, ಯಾವ ರೀತಿ ಇದಕ್ಕೆ ಜಾಯ್ನ್ ಆಗೋದು, ಹೇಗೆ ವರ್ಕ್ ಮಾಡೋದು ಏನು ಅಂತ. ನಿಜ ಹೇಳಬೇಕು ಅಂದರೆ ಕೆಲವೊಂದು ಇನ್ಫಾರ್ಮೇಷನ್ನ ನಾವು ವಿಡಿಯೋ ಮೂಲಕ ಹೇಳೋದಕ್ಕಾಗೋದಿಲ್ಲ. ಹಾಗಾಗಿನೇ ನಾವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ನ ಅಂತ ಕೊಡೋದು. ಸೊ ನಾನು ಏನು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಪ್ಲೀಸ್ ನೀವು ಕಾಲ್ ಮಾಡಿ. ಅದು ನನ್ನ ಟೀಮೇನೆ, ಓಕೆನಾ? ಸೊ ನಮ್ಮ ಟೀಮ್ ಅವರು ನಿಮ್ಮ ಜೊತೆ ಮಾತಾಡ್ತಾರೆ. ಅದರಲ್ಲಿ ಯಾವುದೇ ಹೆಸಿಟೇಟ್ ಬೇಡ, ಏನೂ ಭಯ ಪಡ್ಕೊಳ್ಬೇಡಿ. ನಿಮ್ಗೇನೇ ಮುಜುಗರ ಇದ್ದರೂ ಅದನ್ನು ಸೈಡ್ಗೆ ಹಾಕಿಬಿಟ್ಟು ನಿಮ್ಗೆ ಎಷ್ಟು ಡೌಟ್ಸ್ ಇದೆಯೋ ಅಷ್ಟು ಡೌಟ್ಸ್ನು ನೀವು ಫೋನಲ್ಲಿ ಮಾತಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಮೀಟಿಂಗ್ಸ್ ಕೂಡ ಮಾಡ್ತಾರೆ. ಮೀಟಿಂಗ್ಸ್ ಅಂದರೆ ಫೋನಲ್ಲೇ ಮೀಟಿಂಗ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಗೇನೇ ಡೌಟ್ಸ್ ಇದ್ದರೂ ಅದನ್ನು ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ನಿಮಗೆ ಆ ಜಾಬ್ ಬಗ್ಗೆ ಏನು ಮಾಡಬೇಕು, ಏನು ಮಾಡಬಾರ್ದು, ವರ್ಕ್ ಯಾವ ರೀತಿ ಮಾಡಬೇಕು, ಅದನ್ನೆಲ್ಲ ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಎಲ್ಲನೂ ಹೇಳ್ಕೊಡ್ತಾರೆ. ಸೊ ಮೀಟಿಂಗಿಗೆ ನೀವು ಯಾವುದೇ ರೀತಿ ಅಮೌಂಟ್ನ ಪೇ ಮಾಡೋ ಹಾಗೆ ಇಲ್ಲ, ಓಕೆನಾ? ನಿಮಗೆ ವರ್ಕ್ ಬಗ್ಗೆ ಅದು ಏನು ಪ್ರೋಸೆಸ್ ಎಲ್ಲ ಏನಿರುತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಏನಂತಾರೆ ಅದಕ್ಕೆ, ಸೊ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಗೊತ್ತಾ ಜಾಬ್ ಬಗ್ಗೆ. ಸೊ ಅದನ್ನು ಅಷ್ಟೇ, ಅದಕ್ಕೆ ಯಾವುದೇ ರೀತಿ ನಿಮ್ಮ ಹತ್ರ ಅಮೌಂಟ್ನ ಪೇ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ಅಮೌಂಟ್ ಪೇ ಮಾಡದೆ ಯಾವ ಒಂದು ಕಂಪ್ನಿಯವರು ನಿಮ್ಮನ್ನ ತಗೋತಾ ಇದ್ದಾರೆ ಅಂತ ನನಗೆ
ಕಮೆಂಟಲ್ಲಿ ತಿಳಿಸಿ. ಸೊ ಅದು ಯಾವ ಕಂಪ್ನಿ ಅಂತ ನಾನು ಒಂದ್ಸಲ ಹೋಗಿ ಚೆಕ್ ಮಾಡಿ ನೋಡ್ತೀನಿ. ನೀವು ಅಮೌಂಟ್ ಪೇ ಮಾಡಬೇಕಾಗಿರೋದು ಒಂದೇ ಟೈಮ್, ಲೈಫಲ್ಲಿ ಒಂದೇ ಟೈಮು ನೀವು ಅಮೌಂಟ್ನ ಪೇ ಮಾಡಬೇಕಾಗಿರೋದು. ಸೊ ಆ ಅಮೌಂಟ್ನ ಪೇ ಮಾಡಿ ನೀವು ಆ ಒಂದು ಏನು ಹೇಳ್ತಾರೆ ಆ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಕಂಪ್ನಿ ಕಡೆಯಿಂದನೇ ನಿಮಗೆ ಒಂದು ಪ್ರೊಫೈಲ್ ಬರುತ್ತೆ. ಆ ಪ್ರೊಫೈಲ್ ಬರಬೇಕು ಅಂತ ಹೇಳಿದ್ರೆ ನೀವು ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ ಅಂತ ಒಂದು ಅಮೌಂಟ್, ತುಂಬ ಜಾಸ್ತಿ ಅಲ್ಲ, ತುಂಬ ತೀರಾ ಕಡಿಮೆ. ನೀವು ಹೊರಗಡೆ ಹೋಗಿ ಸುಮ್ಮನೆ ಹಿಂಗೋಗಿ ಹಿಂಗೆ ಬಂದಾಗ ಖರ್ಚು ಮಾಡ್ತೀರಲ್ಲ ಅಷ್ಟೇ ಅಮೌಂಟು. ಓಕೆನಾ? ನೀವು ಚಾಟ್ಸ್ ಏನಾದ್ರು ತಿನ್ನೋದಕ್ಕೆ ಅಂತ ಹೇಳಿ ಒಂದಿನ ಚಾಟ್ಸ್ ತಿನ್ನೋಕ್ಕೆ ಅಂತ ಹೊರಗಡೆ ಹೋದರೆ ನೀವು ಎಷ್ಟು ಖರ್ಚು ಮಾಡ್ತೀರೋ ಅಷ್ಟೇ ಅಮೌಂಟು ಇದಕ್ಕೆ ಪೇ ಮಾಡಬೇಕಾಗಿರೋದು. ಓಕೆನಾ? ತುಂಬ ಜಾಸ್ತಿ ಪೇಮೆಂಟ್ ತೊಗೊಂಡು ನಿಮಗೆ ಮೋಸ ಮಾಡ್ತಾರೆ ಅಂತ ಏನೂ ಇಲ್ಲ. ಡೈರೆಕ್ಟ್ ಕಂಪ್ನಿಯವರೇ ನಿಮ್ಮ ಹತ್ರ, ನೀವು ಡೈರೆಕ್ಟ್ ಕಂಪ್ನಿಗೆ ಅಮೌಂಟ್ ಹಾಕೋದು, ನಮ್ಗೆ ಯಾರಿಗೂ ನೀವು ಅಮೌಂಟ್ ಪೇ ಮಾಡೋ ಹಂಗೆ ಇಲ್ಲ. ಸೊ ಡೈರೆಕ್ಟ್ ಕಂಪ್ನಿಗೆ ನೀವು ಅಮೌಂಟ್ನ ಪೇ ಮಾಡ್ತೀರಾ, ಅವ್ರ ಕಡೆಯಿಂದನೇ ನಿಮ್ಗೊಂದು ಪ್ರೊಫೈಲ್ ಬರುತ್ತೆ. ಸೊ ನೀವು ಈ ಕಂಪ್ನಿಗೆ ಜಾಯ್ನ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ ಅಂತ ಹೇಳಿ ನಿಮ್ಮದೇ ಒಂದು ಪ್ರೊಫೈಲ್ ಇರುತ್ತೆ. ಅದರಲ್ಲಿ ನಿಮ್ಮದೇ ಒಂದು ID ಇರುತ್ತೆ, ID ಕ್ರಿಯೇಟ್ ಮಾಡ್ಕೊಡುತ್ತೆ ಕಂಪ್ನಿನೇ. ಸೊ ಅದರಲ್ಲಿ ನೀವು ವರ್ಕ್ ಮಾಡ್ತಾ ಹೋಗೋದು. ಓಕೆನಾ? ಒನ್ ಟೈಮ್ ಇನ್ವೆಸ್ಟ್ಮೆಂಟು, ನೀವು ಒಂದೇ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು. ಇನ್ ಲೈಫ್ ಟೈಮ್ ನೀವು ಕಂಪ್ನಿಯಿಂದನೇ ನೀವು ದುಡಿತಾ ಹೋಗೋದು. ಸಿಕ್ಕಾಪಟ್ಟೆ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ನಾನು ಯಾವಾಗ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತೀನೋ ಅಂತ ತುಂಬ ತುದಿಗಾಲಲ್ಲಿ ನಿಂತಿದ್ದೆ. ಆ್ಯಂಡ್ ಫೈನಲಿ ನನಗೆ ಪೇಮೆಂಟ್ ಆಗಿದೆ ಗಾಯ್ಸ್. ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಆ್ಯಂಡ್ ನಾನು ಅಷ್ಟೇ, ನನ್ನ ವ್ಯೂವರ್ಸ್ಗೆ ಯಾವುದೇ ರೀತಿ ಮೋಸ ಆಗಬಾರ್ದು, ಚೀಟ್ ಆಗಬಾರ್ದು ಅಂತ ಹೇಳಿ ನಾನು ಕೂಡ ಜಾಯ್ನ್ ಆಗೇನೆ. ನಾನು ಜಾಯಿನ್ ಮಾಡಿಕೊಂಡು ನಾನು ಕೂಡ ವರ್ಕ್ ಮಾಡ್ತಾ ಇದರಲ್ಲಿ ಟ್ರಸ್ಟ್ ಇದೆಯಾ, ನಂಬಿಕೆ ಇದೆಯಾ, ಯಾವುದೇ ರೀತಿ ಮೋಸ ಇಲ್ವಾ ಅಂತ ಎಲ್ಲ ಪ್ರತಿಯೊಂದು ನಾನು ತಿಳ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ. ಸೊ ನಿಮಗೂ ಯಾರಿಗಾದ್ರೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡಿದ್ದು. ಇಲ್ಲಾಂದಿದ್ರೆ ನಾನು ದುಡ್ಕೊಂಡು ಅಯ್ಯೋ ಇವ್ರಿಗೆಲ್ಲ ಏನಕ್ಕೆ ಹೇಳಬೇಕು, ಏನಕ್ಕೆ ಮಾಡಬೇಕು ಅಂತ ಹೇಳಿ ನಾನು ಆ ಥರ ಥಿಂಕ್ ಮಾಡಿದ್ದಿದ್ರೆ ನಾನು ನಿಮ್ಮ ಜೊತೆ ಯಾವುದು ವಿಷಯನೂ ಶೇರ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನನ್ನ ಮೈಂಡ್ ಸೆಟ್ ಏನಪ್ಪ ಅಂತ ಹೇಳಿದ್ರೆ, ನನ್ನ ಥರನೇ ಎಷ್ಟೋ ಜನ ಮನೇಲಿ ಹೆಣ್ಮಕ್ಳು ಎಲ್ಲ ಕೂತ್ಕೊಂಡಿರ್ತಾರೆ. ಅವ್ರಿಗೂ ಅಷ್ಟೇ ಏನಾದರೂ ದುಡಿಬೇಕು, ನಮ್ಮದೇ ಅಂತ ನಮ್ಮ ಕಾಲ ಮೇಲೆ ಏನಾದರೂ ನಿಂತ್ಕೊಂಡು ಏನಾದರೂ ತೊಗೋಬೇಕು, ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ. ಸೊ ಅಂಥವ್ರಿಗೋಸ್ಕರ ಈ ಒಂದು ಆಪರ್ಚುನಿಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಮಿಸ್ ಮಾಡಿದೆ. ಮಲ್ಗಾವನೆ ನೋಡು. ಸೊ ಪ್ಲೀಸ್ ಮಿಸ್ ಮಾಡಿದೆ. ಒಂದ್ಸಲ ಕಾಲಲ್ಲಿ ಮಾತಾಡಿ. ನಿಮಗೆ ಡೈರೆಕ್ಟ್ ಜಾಯ್ನ್ ಆಗಿ ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ, ಯಾರನ್ನೂ ಕೇಳ್ಕೊಳ್ತಾನೂ ಇಲ್ಲ. ನೀವು ಒಂದ್ಸಲ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ, ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಳ್ಳಿ. ಅವ್ರು ನಿಮ್ಮ ಜೊತೆ ಮಾತಾಡ್ತಾರೆ. ಯಾರು ಗಂಡ್ಮಕ್ಳು ಮಾತಾಡೋದಿಲ್ಲ, ಪ್ರತಿಯೊಬ್ಬರು ಹೆಣ್ಮಕ್ಳೇ ಮಾತಾಡೋದು. HWS ಫಾರ್ಚೂನಲ್ಲಿ ಆಲ್ಮೋಸ್ಟ್ 12,000 to 13,000 ಜನ ಹೆಣ್ಣು ಮಕ್ಕಳೇ ವರ್ಕ್ ಮಾಡ್ತಾ ಇರೋದು. ಅಪ್ಪ ಸರಿ ಆಯಿತು. ನನ್ನ ತಮ್ಮ ಬಂದಿದ್ದ, ಸೊ ಹೋಗ್ತಾ ಇದ್ದ ನಾನು. ಸೊ ಇದರಲ್ಲಿ ಲಾಯರ್ಸ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ, ಸ್ಟೂಡೆಂಟ್ಸ್ ವರ್ಕ್ ಮಾಡ್ತಾ ಇದ್ದಾರೆ, ಆ್ಯಂಡ್ ನಂತರ ಹೌಸ್ ವೈಫ್ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಸೊ ತುಂಬ ಜನ ಹೆಣ್ಮಕ್ಳು ವರ್ಕ್ ಮಾಡ್ತಾ ಇದೆ ಇದರಲ್ಲಿ. ನಿಜ ಡೌಟ್ಸೇ ಬೇಡ. ನಾನು ನಿಮ್ಮ ಹಾಗೆ ನೀವು ನನ್ನನ್ನು ಎಷ್ಟೆಲ್ಲ ಡೌಟ್ಸ್ನ ಹೇಳ್ತೀರಾ, ಓ ಇದು ನಿಜನಾ ಸುಳ್ಳ, ನಂಬೋದಾ ಐಶು, ಪ್ಲೀಸ್ ಹೇಳಿ ಹಾಗೆ ಹಿಂಗೆ ಅಂತ. ನನಗೂ ಅಷ್ಟೇ, ನಿಮ್ಮಷ್ಟೇ ನನಗೂ ಡೌಟ್ಸ್ ಇದ್ದಿದ್ದು. ನಾನು ಎಷ್ಟು ಅವ್ರಿಗೆ ಕಾಲ್ ಮಾಡಿ ತಲೆ ತಿಂದಿದ್ದೀನಿ ಅಂದರೆ ಅಷ್ಟು ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ನಾನು ಆ ಕಂಪ್ನಿಗೆ ಜಾಯ್ನ್ ಆಗಿದ್ದು. ಸೊ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಗೈಸ್. ಆ್ಯಂಡ್ ವಿಡಿಯೋದಲ್ಲಿ ತುಂಬ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗೋದಿಲ್ಲ, ಯಾಕಂದರೆ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂತ ಇರುತ್ತೆ. ಆ್ಯಂಡ್ ಯೂಟ್ಯೂಬಲ್ಲೂ ಅಷ್ಟೇ ತುಂಬ ವಿಷಯಗಳನ್ನ ಶೇರ್ ಮಾಡೋ ಹಾಗಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸಿಂದ ನಮಗೆ ವಾರ್ನಿಂಗ್ ಕೂಡ ಬರುತ್ತೆ. ಅಂದರೆ ಇದು ಫೇಕ್ ನ್ಯೂಸ್ ಏನೂ ಅಲ್ಲ, ಬಟ್ ಆದರೆ ಅಮೌಂಟ್ ಶೋ ಮಾಡೋ ಹಾಗಿಲ್ಲ. ಕಮ್ಯುನಿಟಿ ಗೈಡ್ಲೈನ್ಸಿಂದ ಬಂದಿರೋದು, ಅಮೌಂಟ್ನ ಶೋ ಮಾಡೋ ಹಾಗಿಲ್ಲ. ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ. ಸೊ ನನಗೆ ಅಮೌಂಟು ಕ್ರೆಡಿಟ್ ಆಗಿದೆ, ಬಟ್ ಆದರೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋ ಹಾಗೆ. ಏನು ಬ್ಯಾಂಕಿಂದ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಂತ ಏನು ಮೆಸೇಜ್ ಬರುತ್ತೆ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋ ಹಾಗಿಲ್ಲ. ಬಟ್ ಆದರೆ ಈ ಕಂಪ್ನಿಯಿಂದ ನನಗೆ ಕಂಗ್ರ್ಯಾಚುಲೇಷನ್ ಕೊಟ್ಟಿರುತ್ತೆ ಗೊತ್ತಾ, ಈ ವೀಕು ನೀವೇನು ಅಮೌಂಟ್ನ ಅರ್ನ್ ಮಾಡಿದ್ದೀರಾ, ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಸೊ 1,020 ರೂಪಾಯಿ ಈ ವಾರ, ಒಂದು ವಾರದಲ್ಲಿ ನಾನು ದುಡ್ದಿರೋದು. ಸೊ 1,020 ರೂಪಾಯಿ ಯಾರು ಕೊಡ್ತಾರೆ ನನಗೆ? ಮನೇಲಿ ಇದ್ದಿದ್ದಿದ್ರೆ ಯಾರು ಕೊಡ್ತಾಯಿದ್ರು? ಸೊ ನಾನೇ ಅರ್ನ್ ಮಾಡಿದ್ದೀನಲ್ವ, ನಂಗೆ ತುಂಬ ಖುಷಿ ಇದೆ.
ನಂಗೆ ತುಂಬ ಖುಷಿ ಇದೆ. ನೀವು ಯಾರಾದರೂ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ನೂ ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್, ನಮ್ಮ ಟೀಮ್ ಏನು ಹೆಣ್ಮಕ್ಳು ವರ್ಕ್ ಮಾಡ್ತಾ ಇದ್ದಾರೆ, ಸೊ ಆ ಲೀಡರ್ಸ್ದು ನಂಬರ್ನ ಕೂಡ ನಾನು ಶೇರ್ ಮಾಡಿರ್ತೀನಿ. ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ನಿಜವಾಗ್ಲೂ ನೀವು ವರ್ಕ್ ಮಾಡಿ ಅರ್ನ್ ಮಾಡ್ಬೋದು. ಸೊ ಇದು ಯಾವುದೇ ರೀತಿ ಫ್ರಾಡ್ ಅಲ್ಲ. ನಾನಂತೂ ಯಾವುದೇ ಮಿಸ್ಗೈಡ್ ಮಾಡ್ತಾ ಇಲ್ಲ ನಿಮ್ಮನ್ನು. ಸೊ ನಂಗೆ ವರ್ಕ್ ಆಗಿದೆ, ಸೊ ನೀವು ಕೂಡ ವರ್ಕ್ ಮಾಡಿ ಅರ್ನ್ ಮಾಡಿ ಅಂತ ಹೇಳಿ ನಾನು ತುಂಬ ಖುಷಿಯಿಂದ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಪ್ಲೀಸ್ ಅವ್ರಿಗೆ ಕಾಲ್ ಮಾಡಿ. ಆ್ಯಂಡ್ HWS ಫಾರ್ಚೂನ್ ಈ ಒಂದು ಕಂಪ್ನಿಗೆ ನಾನು ನೆಕ್ಸ್ಟ್ ವೀಕ್ ಅಥವಾ ಈ ವೀಕ್ ಆ ಕಂಪ್ನಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ವಿಸಿಟ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ನನಗೆ ಫಸ್ಟ್ ಡೌಟ್ ಇತ್ತು. ಅದಾದಮೇಲೆ ನಾನು ಅರ್ನ್ ಮಾಡಿದ್ಮೇಲೆ ನನ್ನ ಅಕೌಂಟ್ಗೆ ಯಾವಾಗ ಅಮೌಂಟ್ ಕ್ರೆಡಿಟ್ ಆಯಿತು, 1020 ರೂಪಾಯಿ ನನ್ನ ಅಕೌಂಟ್ಗೆ ಬಂತು. ಸೊ ನನ್ನ ಅಕೌಂಟ್ಗೆ ಯಾವಾಗ ಅಮೌಂಟ್ ಬಂತು, ಓಕೆ ಅಂತ ಒಂದು ಸ್ವಲ್ಪ ನಂಬಿಕೆ ಬಂತು. ಇವಾಗ ಡೈರೆಕ್ಟು ನಾನು ಕಂಪ್ನಿಗೆ ವಿಸಿಟ್ ಮಾಡೋಣ, ಆಫೀಸ್ ಯಾವ ರೀತಿ ಇದೆ ಅಂತ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ. ನಾನು ಕಂಪ್ನಿಗೆ ಹೋಗೋದನ್ನು ಇದು ಯಾರೂ ನನಗೆ ರೆಫರ್ ಮಾಡ್ತಾ ಇಲ್ಲ. ಸೊ ಕೆಲವೊಬ್ರಿಗೆ ಡೌಟ್ಸ್ ಇರುತ್ತಲ್ವ, ಕಂಪ್ನಿ ಇದೆಯಾ ಇಲ್ವಾ ಅಂತ ಹೇಳಿ. ಸೊ ಬ್ಯಾಂಗ್ಳೂರಲ್ಲಿ ಅವ್ರದ್ದು ಒಂದು ಬ್ರ್ಯಾಂಚ್ ಇದೆ. ಸೊ ಆ ಬ್ರ್ಯಾಂಚಿಗೆ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಇದೆ ಗೈಸ್. ಸೊ ಪ್ಲೀಸ್ ನೀವು ಕೂಡ ಏನೇ ಡೌಟ್ಸ್ ಇದ್ದರೂ ಕಾಲ್ ಮಾಡಿ ಕ್ಲಿಯರ್ ಮಾಡ್ಕೊಳ್ಳಿ. ಆ್ಯಂಡ್ ವರ್ಕ್ ಮಾಡಬೇಕು ಅಂತ ಮನಸ್ಸಿದ್ರೆ ಪ್ಲೀಸ್ ವರ್ಕ್ ಮಾಡಿ. ಅದು ಬಿಟ್ಟು ವರ್ಕ್ ಮಾಡಿದೆ ಓಕೆ ಈ ಕಂಪ್ನಿ ಫೇಕು, ನನಗಿದ್ರಲ್ಲಿ ಅಮೌಂಟ್ ಬರ್ತಾ ಇಲ್ಲ ಅಂತ ಹೇಳಿ ಬ್ಯಾಡಾಗಿ ಕಮೆಂಟ್ ಮಾಡೋರಿಗೆ ನಾನು ಹೇಳೋದು ಒಂದೇ ಮಾತು, ನಿಮ್ಮ ನೀವೇನಾದರೂ ಆ ಕಂಪ್ನಿಲಿ ವರ್ಕ್ ಮಾಡ್ತಾಯಿದ್ರೆ ದಯವಿಟ್ಟು ನಿಮ್ಮ ID-ನ ನನಗೆ ಕಮೆಂಟ್ ಮಾಡಿ, ನಾನು ಚೆಕ್ ಮಾಡ್ತೀನಿ ನೀವು ಆ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ. ನನಗೆ ನಿಮ್ಮ ID ಮೂಲಕನೇ ಗೊತ್ತಾಗ್ಬಿಡುತ್ತೆ. ನಿಮ್ಮ ID ನಂಬರ್ನ ನಾವೇನಾದರೂ ಸರ್ಚ್ ಮಾಡಿದ್ರೆ ನೀವು ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಲ್ವಾ ಅಂತ ನಮ್ಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅಲ್ವಾ. ಸೊ ಸುಮ್ಮನೆ ಸುಳ್ಳು ಸುದ್ದಿ ಎಲ್ಲ ನೀವು ಹೇಳೋದಕ್ಕೆ ಹೋಗ್ಬೇಡಿ. ನಿಜವಾಗ್ಲೂ ಆ ಕಂಪ್ನಿಲಿ ವರ್ಕ್ ಮಾಡ್ತಿರೋರಿಗೆ ಎಷ್ಟೋ ಜನ ಎಷ್ಟೊಂದೆಲ್ಲ ಸಂಪಾದನೆ ಮಾಡ್ತಾ ಇದ್ದಾರೆ. ನಾನು ಇವಾಗ ಜಾಯ್ನ್ ಆಗಿರೋದ್ರಿಂದ ನಾನು ಒಂದು ವಾರದಲ್ಲಿ 1020 ರೂಪಾಯಿ ದುಡ್ದಿರೋದೇ ನಂಗೆ ತುಂಬ ಖುಷಿ ಇದೆ. ಸೊ ವೀಕ್ಲಿ ಪೇಮೆಂಟ್ ಆಗ್ತಾ ಇರುತ್ತೆ ಇದು. ಸೊ ನೆಕ್ಸ್ಟ್ ವೀಕು ಇದೇ ರೀತಿ ಅರ್ನ್ ಮಾಡ್ತಾ ಹೋಗ್ತಾ ಇದ್ರೆ ನನಗೆ ನೆಕ್ಸ್ಟ್ ವೀಕು ಎಷ್ಟು ಕ್ರೆಡಿಟ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನೋಡೋಣ. ಭಾನುವಾರ ವಿತ್ಡ್ರಾ ಮಾಡಿಕೊಂಡ್ರೆ ಸೋಮವಾರ ನಮ್ಮ ಅಕೌಂಟ್ಗೆ ಕ್ಯಾಶ್ ಕ್ರೆಡಿಟ್ ಆಗುತ್ತೆ. ಸೊ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನನಗೆ. ಯಾವಾಗ ಹೇಳಬೇಕು ಅಂತ ತುಂಬ ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ಕೆಲವೊಬ್ಬರು ಅಂದ್ಕೊಂಡಿರ್ತಾರೆ ಏನಾದರೂ ಪ್ರಮೋಷನ್ಗೆ ಏನಾದರೂ ಈ ವಿಡಿಯೋ ಮಾಡಿ ಹಾಕಿದಾರೋ ಏನೋ ಅಂತ ಹೇಳಿ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ವರ್ಕ್ ಮಾಡ್ತಿರೋದ್ರಿಂದ ನಿಮಗೂ ಹೆಲ್ಪ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡಿದ್ದೀನಿ. ಪ್ಲೀಸ್ ಒಂದ್ಸಲ ಹೋಗಿ ಅವ್ರಿಗೆ ಕಾಲ್ ಮಾಡಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಅವ್ರ ಜೊತೆ ಮಾತಾಡಿ ಕ್ಲಿಯರ್ ಮಾಡಿಕೊಂಡು, ಆ್ಯಂಡ್ ವರ್ಕಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದರೆ ವರ್ಕಲ್ಲಿ ಜಾಯ್ನ್ ಆಗಿ, ಓಕೆನಾ. ಸೊ ಜಾಬ್ಗೆ ನೀವು ಜಾಯ್ನ್ ಆಗಿ ಅರ್ನ್ ಮಾಡಿ ಅಷ್ಟೇ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದನ್ನು ಹೇಳಬೇಕು ಅಂತ ತುಂಬ ಆಸೆ ಇತ್ತು ನನಗೆ. ಸೊ ಹಾಗಾಗಿ ನಾನಿವತ್ತು ವ್ಲಾಗ್ ಮಾಡಿದೆ. ಸೊ ಇದೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅಂತಲೇ ಅಂದ್ಕೊಳ್ಳಿ. ಸೊ ತುಂಬ ಖುಷಿಯಲ್ಲಿದ್ದೀನಿ ನಾನು. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಗಾಯ್ಸ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ನಾನು ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ. ಆ್ಯಂಡ್ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗೋರು ಜಾಯ್ನ್ ಆಗಿ. ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೊಳ್ಳಿ, ಓಕೆನಾ. Love you all. Thank you so much for watching.